ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಮೇಷರಾಶಿಯನ್ನು ಪ್ರವೇಶಿಸಲಿರುವಂಥ ಸೂರ್ಯದೇವರು ಹಾಗೆಯೇ ಈ ರಾಶಿಗಳಿಗೆ ತುಂಬ ಪ್ರಯೋಜನಗಳನ್ನು ನೀಡಲಿದ್ದಾರೆ. ಆ ರಾಶಿ ಯಾವುದು ಅನ್ನೋದ್ರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ರಾಶಿ ನಕ್ಷತ್ರದ ಜೊತೆಗೆ ಅದನ್ನು ಡೀಟೇಲ್ ಆಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು. ನನಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ವೀಡಿಯೋ ಮಾಡಿ ಹಾಕ್ತೇನೆ. ನಾನು ನಂಬ್ಕೊಂಡು ಬರ್ತಾ ಇರುವಂಥ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಹೇಳ್ತೇನೆ. ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ನಮೂದಿಸಿದರೆ ನನಗೆ ಉತ್ತರ ಕೊಡೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಖಂಡಿತವಾಗ್ಲೂ ಉತ್ತರಿಸ್ತಾನೆ. ಹಾಗೆಯೇ ಸೂರ್ಯನನ್ನು ಗೌರವ, ಉನ್ನತ ಸ್ಥಾನ ಮತ್ತು ನಾಯಕತ್ವದ ಸಾಮರ್ಥ್ಯದ ಅಂಶವೆಂದು ಪರಿಗಣಿಸಲಾಗುತ್ತೆ. ಜ್ಯೋತಿಷದ ಪ್ರಕಾರ ಏಪ್ರಿಲ್ 13ರಂದು ಸೂರ್ಯದೇವರು ಮೇಷರಾಶಿಯನ್ನು ಪ್ರವೇಶಿಸುವಂಥದ್ದು. ಸೂರ್ಯನ ಈ ಸಂಚಾರ 3 ರಾಶಿಗಳ ಜನರಿಗೆ ಅಪಾರ ಪ್ರಯೋಜನವನ್ನು ನೀಡಲಿರುವಂಥದ್ದು. ಜ್ಯೋತಿಷದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿಯನ್ನು ಬದಲಾಯಿಸುವಂಥದ್ದು. ಪ್ರತಿಯೊಂದು ಗ್ರಹದ ರಾಶಿ ಬದಲಾವಣೆಯು ಎಲ್ಲ ರಾಶಿಗಳ ಜನರ ಮೇಲೆ ಪರಿಣಾಮ ಬೀರುತ್ತೆ. ಗ್ರಹಗಳ ರಾಜ ಸೂರ್ಯದೇವನು ತನ್ನ ರಾಶಿಯನ್ನು ಬದಲಾಯಿಸುವಂಥದ್ದು. ಏಪ್ರಿಲ್ 13ರಂದು ಸೂರ್ಯನು ಮೇಷರಾಶಿಯನ್ನು ಪ್ರವೇಶಿಸುವಂಥದ್ದು. ಮೇ 13ರವರೆಗೆ ಮೇಷರಾಶಿಯಲ್ಲಿ ಇರುವಂಥದ್ದು. ಸೂರ್ಯನ ಈ ಸಂಚಾರ ಯಾವ ರಾಶಿಗೆ ತುಂಬ ಲಾಭವನ್ನು ಉಂಟು ಮಾಡಲಿದೆ ಅನ್ನೋದನ್ನು ನೋಡ್ತೇನೆ. 12 ರಾಶಿಯು ಕೂಡ ಪ್ರತಿಯೊಂದು ಗ್ರಹಗಳ ಸಂಚಾರ ಆಗಿರ್ಬೋದು ಅಥವಾ ಸಂಯೋಗ ಆಗಿರ್ಬೋದು, ಪ್ರತಿ ರಾಶಿಗೆ 12 ರಾಶಿಗೂ ಕೂಡ ಅದರ ಒಂದು ಫಲಾಫಲ ಇರುವಂಥದ್ದು. ಆದರೆ ಕೆಲವು ರಾಶಿಗೆ ತುಂಬಾ ಒಳ್ಳೆಯದಾಗಿರುವಂಥ ಕೆಲವೊಂದು ಗ್ರಹಗಳ ಸಂಚಾರ. ಮೇಷರಾಶಿಗೆ ಹೇಗಿದೆ ಅಂತ ನೋಡೋದಾದರೆ, ಮೇಷರಾಶಿಯ ಜನರಿಗೆ ಸೂರ್ಯ ಸಂಚಾರ ಬಹಳ ಶುಭ. ಕೆಲಸ ಮಾಡುವ ಜನರಿಗೆ ಈ ಸಮಯ ತುಂಬ ಒಳ್ಳೆಯದಾಗಿರುತ್ತೆ. ಹಾಗೆ ನಿಮ್ಮ ಕೆಲಸವನ್ನು ಗಮನಿಸಿ ನಿಮಗೆ ಹೊಸ ಜವಾಬ್ದಾರಿಗಳನ್ನು ನಿಯೋಜಿಸಬಹುದು, ನಿಮ್ಮನ್ನು ಹೆಚ್ಚು ಗೌರವಿಸಬಹುದು. ವೇತನ ಹೆಚ್ಚಳದ ಬಲವಾದ ಸಾಧ್ಯತೆಗಳು ಈ ಸಮಯದಲ್ಲಿ ಇರುವಂಥದ್ದು. ಆರ್ಥಿಕ ಪರಿಸ್ಥಿತಿ ನಿಮ್ಮದು ಸುಧಾರಿಸಲಿದೆ. ಪ್ರೇಮ ಜೀವನದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುವಂಥದ್ದು. ಪೋಷಕರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ಒಳ್ಳೆಯದು ಮತ್ತು ಅವರ ಆಶೀರ್ವಾದದಿಂದ ಮಾತ್ರ ನಿಮ್ಮ ಕೆಲಸದಲ್ಲಿ ತುಂಬಾ ಒಳ್ಳೆಯದಾಗುವಂಥದ್ದು. ಅವರ ಆಶೀರ್ವಾದವನ್ನು ಪಡೆಯಿರಿ. ಪ್ರತಿಯೊಂದು ಕೆಲಸ ಮಾಡುವಾಗಲೂ ಅಂದರೆ ಒಳ್ಳೆಯ ಕೆಲಸ ಮಾಡುವಾಗಲೂ ಅವರ ಆಶೀರ್ವಾದ ಪಡೆ ಇನ್ನೂ ಒಳ್ಳೆಯದಾಗುತ್ತೆ. ಹಾಗೆ ಮಿಥುನ ರಾಶಿಯ ಜನರಿಗೆ ಸೂರ್ಯದೇವರು ಸಾಕಷ್ಟು ಯಶಸ್ಸನ್ನು ನೀಡುವಂಥದ್ದು. ನಿಮ್ಮ ಕೆಲಸದಲ್ಲಿ ಪ್ರಗತಿಯ ಸಾಧ್ಯತೆಗಳು ಇರುವಂಥದ್ದು. ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ. ಆದಾಗ್ಯೂ ಖರ್ಚುಗಳು ಸ್ವಲ್ಪ ಹೆಚ್ಚಾಗ್ಬೋದು, ಅದರ ಬಗ್ಗೆ ಗಮನ ಕೊಡಿ. ಹಾಗೆ ನೀವು ಕೆಲವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಯೋಚಿಸ್ತಾ ಇದ್ದರೆ ನೀವು ಖಂಡಿತವಾಗ್ಲೂ ಪ್ರಾರಂಭಿಸಬಹುದು. ಉತ್ತಮ ಫಲಿತಾಂಶಗಳನ್ನು ಅದರಲ್ಲಿ ಪಡೆಯುವಂಥದ್ದು. ವಿವಾಹಿತ ಜನರ ಜೀವನದಲ್ಲಿನ ಏನಾದರೂ ಸಮಸ್ಯೆಗಳು ಇದ್ದರೆ ಖಂಡಿತವಾಗ್ಲೂ ಈ ಸಮಯದಲ್ಲಿ ನಿವಾರಣೆ ಆಗುತ್ತೆ ಮತ್ತು ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗುವಂಥದ್ದು. ಪ್ರತಿಯೊಂದು ಕೆಲಸದಲ್ಲಿಯೂ ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಬರಬಹುದು. ಯಾರಿಗೆ ಮದುವೆ ಹುಡುಕಾಟ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಒಳ್ಳೆಯ ಸಂಗಾತಿ, ಒಳ್ಳೆಯ ಸಂಬಂಧ ಕೂಡಿ ಬರುವಂಥದ್ದು ಈ ಒಂದು ಸೂರ್ಯನ ಕೃಪೆಯಿಂದ ಅಂತಲೇ ಹೇಳಬಹುದು. ಇದು ಮಿಥುನ ರಾಶಿಯವರಿಗೆ. ನೆಕ್ಸ್ಟ್ ನೋಡೋದಾದರೆ ಯಾವ ರಾಶಿಗೆ ಒಂದು ಈ ಸೂರ್ಯ ಸಂಚಾರ ಒಳ್ಳೆಯದು ಮಾಡಲಿದೆ ಅನ್ನೋದನ್ನು ನೋಡೋದಾದರೆ ಅದು ಕಟಕ ರಾಶಿಗೆ ಹೇಗಿದೆ ಅನ್ನೋದನ್ನು ನೋಡೋಣ. ಈ ಒಂದು ಸೂರ್ಯ ಸಂಚಾರ ಅಂದರೆ ಮೇಷರಾಶಿಗೆ ಸೂರ್ಯ ಬರುವಂಥದ್ದು ಕಟಕ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುವಂಥದ್ದು. ಅದು ಹೇಗೆ ಅಂದರೆ ಅವರ ಜೀವನದಲ್ಲಿ ಹೊಸ ಉತ್ಸಾಹ ಬರಬಹುದು. ಹಾಗೆ ಬಾಕಿ ಇರುವ ಏನಾದರೂ ಅಪೂರ್ಣ ಕೆಲಸಗಳು ಈ ಸಮಯದಲ್ಲಿ ಏನಾದರೂ ಬಾಕಿ ಇದ್ದರೆ ಖಂಡಿತವಾಗ್ಲೂ ಅದೆಲ್ಲವೂ ಏನಾಗುತ್ತೆ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ. ನಿಜವಾಗ್ಲೂ ಕಟಕ ರಾಶಿಗೆ ಈಗ ನಾನು ಈಗಾಗಲೇ ತುಂಬ ಮಂದಿಗೆ ಹೇಳಿದೆ, ಅಷ್ಟಮ ಶನಿ ನಡೀತಾ ಇರುವಂಥದ್ದು. ಆದರೂ ನಂತರ ಗುರುಬಲ ಬರ್ತಾ ಇದೆ. ಆದರೂ ಪರವಾಗಿಲ್ಲ. ಕೆಲವೊಂದು ನಡುವೆ ಕೆಲವೊಂದು ಗ್ರಹ ಸಂಚಾರದಿಂದ ಎಷ್ಟೇ ನಮ್ಮ ಸಮಯ ಚೆನ್ನಾಗಿಲ್ಲ ಅಂದರೂ ಖಂಡಿತವಾಗ್ಲೂ ಏನೋ ಒಂದು ಒಳ್ಳೆಯದಾಗೇ ಆಗುತ್ತೆ. ಗ್ರಹಗಳು ಈ ಥರ ಕೆಲವೊಂದು ದಿನ ಆದರೂ ಒಳ್ಳೆಯ ದಿನಗಳು ಬಂದೇ ಬರುತ್ತೆ. ಹಾಗೆಯೇ ಬಾಕಿ ಇರುವ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸಲಾಗುವುದು. ಅಡೆತಡೆಗಳನ್ನು ತೆಗೆದುಹಾಕಲಾಗುವುದು. ಯಶಸ್ಸನ್ನು ಸಾಧಿಸಲಾಗುವುದು. ಸಂತೋಷ ಸಮೃದ್ಧಿ ಇರುವಂಥದ್ದು. ಕೆಲಸವನ್ನು ಮಾಡುವ ಜನರ ಬಗ್ಗೆ ಹಿರಿಯ ಅಧಿಕಾರಿಗಳು ಸಂತೋಷ ಪಡಬಹುದು. ನೀವೇನಾದರೂ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ಮ ಅಧಿಕಾರಿಗಳು ನಿಮ್ಮ ಕೆಲಸದ ಬಗ್ಗೆ ಸಂತೋಷ ಪಡುವಂಥದ್ದು ಮತ್ತು ನಿಮ್ಮನ್ನು ಉತ್ತೇಜಿಸಬಹುದು. ಇನ್ನಷ್ಟು ಅಂದರೆ ಅವರು ನಿಮಗೆ ಸಹಕಾರ ಮಾಡಬಹುದು. ವಿದೇಶ ಪ್ರಯಾಣ ನಿಮಗೆ ಸಾಧ್ಯವಿರುವಂಥದ್ದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ವಿವಾಹಿತರ ಜೀವನದಲ್ಲಿ ಮಾಧುರ್ಯ ಇರುವಂಥದ್ದು. ಇದು ಕರ್ಕಾಟಕ ರಾಶಿಯವರಿಗೆ. ಹಾಗೆ ಈ 3 ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಮೇಷರಾಶಿಯಲ್ಲಿ ಸೂರ್ಯ ಸಂಚಾರ ನಿಮ್ಮ ಜೀವನವೇ ಬದಲಾಗಲಿದೆ. ಹೆಚ್ಚಿನ ಸಂತೋಷ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ.